ಈಗ ನೀರಿಲ್ಲದ ಕಾರಣ ಇದು ಸುಮಾರು 1.5 ತಿಂಗಳು ಟೈಮ್ ಮೇಲೆ ನೀರನ್ನು ನಾನು ಇದಕ್ಕೆ ಜಮೀನಿಗೆ ನೀರನ್ನು ಹಾಯಿಸಿಲ್ಲ. ಆದರೂ ಕೂಡ ಕಬ್ಬು ಯಾವುದೇ ಒಣಗದೆ ಕಾಣ್ತಾ ಇದೆ ಈ ಬೆಳೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಸಾವಯವ ಕೃಷಿಯಲ್ಲಿ ಅರಿಶಿನ ಮತ್ತು ಕಬ್ಬನ್ನು ಬೆಳೆದಿದ್ದೀನಿ. ಈ ಕಬ್ಬು ಬೆಳೆ ಅಕ್ಟೋಬರ್ 3ನೇ ತಾರೀಕಂದು ನಾಟಿ ಮಾಡಿದ್ದೆ. ಈ ನಾಟಿಯನ್ನು ಈಗ ಇದುವರೆಗೆ ಈ ಬೆಳೆ ಈ ಎತ್ತರದಲ್ಲಿ ಬೆಳೆದಿದೆ. ಇದಕ್ಕೆ ಕೂಬಾ ಸಾಯಿಲ್ ಕಂಡೀಷನರ್ ಉತ್ಪನ್ನಗಳನ್ನೇ ಉಪಯೋಗಿಸಿದ್ದೀನಿ, ಬೇರೆ ಇನ್ಯಾವುದೇ ಉತ್ಪನ್ನಗಳನ್ನು ನಾನು ಉಪಯೋಗಿಸಿಲ್ಲ ಅಂತ ತಿಳಿಸಲು ಬಯಸುತ್ತೇನೆ. ಈಗ ಸುಮಾರು ಅಕ್ಟೋಬರ್ 3, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್, ಜುಲೈ, ಈಗ 6-8 ತಿಂಗಳ ಕಬ್ಬಾಗಿದೆ. ಈ 8 ತಿಂಗಳಿಗೆ ಗಣಿಕೆ 1, 2, 3, 4, 5, 6, 7, 8, 9, 10, 11, 12, 13, 14, 15 ಗಣಿಕೆ ಈಗ ಬಂದಿದೆ. ಇದು ಕೂಬಾ ಸಾಯಿಲ್ ಕಂಡೀಷನ್ ಮಾತ್ರ ಉಪಯೋಗಿಸಿ ಬೆಳೆದಿರುವಂಥ ಬೆಳೆ. ಹಾಗೆಯೇ ಒಂದು ತೆಂಡೆಯಲ್ಲಿ ಕೂಡ 1, 2, 3, 4, 5, 6, 7, 8 ಆವರೇಜು 8ರಿಂದ 10 ಗಣಿಕೆ ಕಬ್ಬಿದೆ. ಇದು ಜೊತೆಗೆ ನಮಗೆ ಈಗ ಈ ಜಮೀನಿಗೆ ನೀರನ್ನು ಹಾಯಿಸಿ ಕನಿಷ್ಠ ಅಂತಂದರೆ ಮೊದಲು 8ರಿಂದ 10 ದಿನಕ್ಕೆ ನೀರನ್ನು ಕೊಡ್ತಾಯಿದ್ವಿ. ಈಗ ನೀರಿಲ್ಲದ ಕಾರಣ ಇದು ಸುಮಾರು 1.5 ತಿಂಗಳು ಟೈಮ್ ಮೇಲೆ ನೀರನ್ನು ನಾನು ಇದಕ್ಕೆ ಜಮೀನಿಗೆ ನೀರನ್ನು ಹಾಯಿಸಿಲ್ಲ. ಆದರೂ ಕೂಡ ಕಬ್ಬು ಯಾವುದೇ ಒಣಗದೆ ಕಾಣ್ತಾ ಇದೆ ಈ ಬೆಳೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯಲ್ಲಿ ಕಬ್ಬನ್ನು ಬೆಳೆದಿದ್ದೀನಿ. ಈ ಕಬ್ಬಿಗೆ ಕೂಬಾ ಸಾಯಿಲ್ ಕಂಡೀಷನರ್ ಆರ್ಗ್ಯಾನಿಕ್ ಮೆನ್ಯೂರ್ ಆರ್ಗ್ಯಾನಿಕ್ದಲ್ಲಿ ಉಪಯೋಗಿಸಿದಂಥ ಕೂಬಾದವರ ಉತ್ಪನ್ನವನ್ನೇ ಹಾಕಿ
ನಾನು ಈ ಒಂದು ಬೆಳೆಯನ್ನು ಮಾಡಿದ್ದೀನಿ. ಕೂಬಾ ಸಾಯಿಲ್ ಕಂಡೀಷನರ್, ಕೂಬಾ ಗ್ರೋತ್ ಪ್ರಮೋಟರ್, ಕೂಬಾ ಮೆನ್ಯೂರ್ ಎಂಬ ಈ 3 ಉತ್ಪನ್ನಗಳನ್ನು ಹಾಕಿ ನಾನು ಬೆಳೆದಿದ್ದೀನಿ. ಇದರಲ್ಲಿ ಇದು ಒಂದು ಸುಮಾರು 35ರಿಂದ 1 ಎಕರೆ ಜಮೀನು. ಇದನ್ನು 6 ಅಡಿ ಅಂತರದಲ್ಲಿ ಸಾಲಿನಲ್ಲಿ ನಾನು ಬೆಳೆದಿದ್ದೀನಿ. ಈಗ ಕನಿಷ್ಠ ಒಂದು 14 ಗಿಣ್ಣು, 14 ಅಂದರೆ ಸುಮಾರು ಒಂದು 8ರಿಂದ 10 ಅಡಿ ಹತ್ತತ್ರ ಕಬ್ಬು ಬೆಳವಣಿಗೆ ಆಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತಾಯಿದ್ದೀನಿ. ಒಂದು ಕನಿಷ್ಠ ಒಂದು 10 ಆವ್ರೇಜು ಇರೋದು 10-12 ಮೇಲೂ ಇದೆ. ಆದರೆ ಒಂದು ಆವ್ರೇಜು 10ನ್ನ ನಾವು ಒಂದು ಕಬ್ಬಿನ ಇದರಲ್ಲೇ ತಿಳ್ಕೊಳ್ಬೋದು. ಇದು ಅಕ್ಟೋಬರ್ 3ನೇ ತಾರೀಕು ನಾಟಿ ಮಾಡಿರುವಂಥ ಕಬ್ಬಿನ ಬೆಳೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಸಾವಯವ ಕೃಷಿಯಲ್ಲಿ ಅರಿಶಿಣದ ಬೆಳೆಯನ್ನು ಬೆಳೀತಾಯಿದ್ದೀನಿ. ಅರಿಶಿಣದ ಬೆಳೆಗೆ ಕೂಬಾ ಸಾಯಿಲ್ ಕಂಡೀಷನರ್ ಉತ್ಪನ್ನಗಳನ್ನು ಉಪಯೋಗಿಸಿ ನಾನು ಈ ಅರಿಶಿಣದ ಬೆಳೆಯನ್ನು ಬೆಳೀತಾಯಿದ್ದೀನಿ. ಈಗ ಇದು ಮೇ 13ರಂದು ನಾಟಿ ಮಾಡಿದ್ದೆ. ಈಗ 1.5 ತಿಂಗಳ ಅಂತರ ಆಗಿದೆ. ಈಗ ಕಳೆಯನ್ನು ಈ ದಿನ ಎಲ್ಲ ಕಳೆಯನ್ನು ತೆಗೆಸಿದ್ದೀನಿ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯಲ್ಲಿ ಅರಿಶಿಣದ ಬೆಳೆಯನ್ನು ಬೆಳೀತಾ ಇದ್ದೀನಿ. ಈ ಅರಿಶಿಣದ ಬೆಳೆಯನ್ನು ಈ ಅರಿಶಿಣವನ್ನು ಮೇ 13ರಂದು ನಾಟಿ ಮಾಡಿದ್ದೀನಿ. ಈಗ ಈ ದಿನ ಕಳೆಯನ್ನು ಕೀಳಿಸ್ತಾಯಿದ್ದೀನಿ. 2ನೇ ಕಳೆ ಕೀಳಿಸ್ತಾ ಇದ್ದೀನಿ. On 29th of January 2026, Sri Nagraj M.K. from Mandya, Mysore, proudly harvests his organically grown turmeric. This crop has been nurtured naturally, from sowing to harvest using Kuba organic farming practices, resulting in turmeric rich in health benefits and high curcumin content. Earlier videos documenting his organic journey are attached along with this harvest update. Those interested in purchasing this pure organic turmeric can directly contact the farmer. A true soil warrior, growing healthy food while protecting our soil and future. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯಲ್ಲಿ ಅರಿಶಿಣದ ಬೆಳೆಯನ್ನು ಬೆಳೆದಿದ್ದೀನಿ. ಈ ಅರಿಶಿಣದ ಬೆಳೆಯನ್ನು ಈಗ ಕಟಾವು ಮಾಡೋ ಹಂತದಲ್ಲಿದೆ. ಈ ಕಟಾವು ಮಾಡಬೇಕಾದ್ರೆ ಈ ದಿನ ಸೋಗು ಅಂತ ಅಂದ್ಬಿಟ್ಟು ಕುಯಿಸ್ತಾ ಇದ್ದೀವಿ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ನಾನು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಈ ಸಾವಯವ ಕೃಷಿಯಲ್ಲಿ ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸ್ತಾ ಇದ್ದೀನಿ. ಕೂಬಾ ಸಾಯಿಲ್ ಕಂಡೀಷನರ್ ಉತ್ಪನ್ನವಂತ ಕೂಬಾ ಸಾಯಿಲ್ ಕಂಡೀಷನರ್ ಮತ್ತು ಗ್ರೋತ್ ಪ್ರಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರಲ್ ಆಯಿಲ್ ಎಂಬ ಈ ಉತ್ಪನ್ನಗಳನ್ನು ಹಾಕಿ ಮತ್ತು ಆರ್ಗ್ಯಾನಿಕ್ ಮೆನ್ಯೂರ್ ಗ್ರೋತ್ ಪ್ರಮೋಟರ್ ಜೊತೆಗೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ಬಿಟ್ಟಿದೆ, ಅದನ್ನು ಕೂಡ ಹಾಕಿ ಈ ಒಂದು ಕಬ್ಬಿಗೆ ವ್ಯವಸಾಯವನ್ನು ಮಾಡಿದ್ದೀನಿ. ಇದು 7 ಅಡಿ ಸಾಲಿನಲ್ಲಿ ಈ ಒಂದು ಕಬ್ಬಿನ ಬೆಳೆಯನ್ನು ಬೆಳೆದಿದ್ದೀನಿ. ಈ ಜಮೀನಲ್ಲಿ
ಒಂದು ಜೋಡಿ ಸಾಲು ಅಂತ ಮಾಡಿದ್ದೆ. ಈ ಜೋಡಿ ಸಾಲಿನಲ್ಲಿ ಬಂದಿರುವಂಥ ಕಬ್ಬು. ಇದರ ಕಳೆಯನ್ನು ಇದು ಸ್ವಲ್ಪ ತೆಂಡೆ ತಾವು ಸ್ವಲ್ಪ ಇದು ತೆವ್ರು ಇಳಿಸಿ ಕಿತ್ಕೊಬಿಡಿ. ಸ್ವಲ್ಪ ಕಿತ್ತ ಸೈಡ್ಗೆ ಹಾಕ್ಬಿಡು. ಇದೊಂದು ಟೈಮ್ ಆಮೇಲೆ ಔಷಧಿ ಹೊಡ್ಕೋಕೆ ಸರ್ ಆಯ್ತದೆ. ಆ ಕಡೆ ಇದದಲ್ಲ ಅದು ದಪ್ಪ ತಪ್ಪದು ಬಂದು ಇದು ಕಿತ್ತಾಕ್ಬಿಡು. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜ್ ಅವರು ನಾನು ಸಾವಯವ ಕೃಷಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಕೃಷಿಗೆ ಕೂಬಾ ಸಾಯಿಲ್ ಕಂಡೀಷನರ್ ಉತ್ಪನ್ನವಾದಂಥ ಕೂಬಾ ಸಾಯಿಲ್ ಕಂಡೀಷನರನ್ನು ಹಾಕಿ ಬೆಳೆಯನ್ನು ಮಾಡ್ತಾಯಿದ್ದೀನಿ. ಈ ದಿನ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀನಿ. ಮೈಸೂರಿನ ಮಂಡ್ಯದ ರೈತ ಶ್ರೀ ನಾಗರಾಜ್ MK ಅವರು ಮತ್ತೊಮ್ಮೆ ತಮ್ಮ ಸಾವಯವ ಕೃಷಿ ಭೂಮಿಯಿಂದ ಹೊಸ ಸಂತೋಷದಾಯಕ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಇಂದು ಅವರು ಸ್ಥಳೀಯ ಪ್ರದರ್ಶನಕ್ಕಾಗಿ ಹೊಸದಾಗಿ ತೆಗೆದ 180 ದಿನಗಳ ಹಳೆಯ ಸಾವಯವ ಅರಿಶಿನವನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ. ಅರಿಶಿನವು ಅತ್ಯಂತ ಆರೋಗ್ಯಕರ, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಗುಣಮಟ್ಟದಲ್ಲಿ ಸಮೃದ್ಧವಾಗಿದೆ, ನೈಸರ್ಗಿಕವಾಗಿ ಹೆಚ್ಚಿನ ಕರ್ಕ್ಯೂಮಿನ್ ಅಂಶದೊಂದಿಗೆ. ಈ ಬೆಳೆಯನ್ನು ಕುಬಾ ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಸಾವಯವ ನಿರ್ವಹಣೆಯಡಿಯಲ್ಲಿ ಬೆಳೆಸಲಾಗಿದೆ. ಈ ಸಾವಯವ ಅರಿಶಿನವನ್ನು ಖರೀದಿಸಲು ಆಸಕ್ತಿ ಹೊಂದಿರುವ ಜನರು ನೇರವಾಗಿ ರೈತನನ್ನು ಸಂಪರ್ಕಿಸಬಹುದು. ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ಅವರ ಹಿಂದಿನ ವಿಡಿಯೋವನ್ನು ಉಲ್ಲೇಖಕ್ಕಾಗಿ ಈ ವಿಡಿಯೋದೊಂದಿಗೆ ಲಗತ್ತಿಸಲಾಗಿದೆ. ಇದು ಅವರ ಸಾವಯವ ಪ್ರಯಾಣದ ಸ್ಥಿರತೆಯನ್ನು ತೋರಿಸುತ್ತದೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮಂಗಲ ಗ್ರಾಮದ MK ನಾಗರಾಜು ಆದ ನಾನು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಈ ಸಾವಯವ ಕೃಷಿಯಲ್ಲಿ ನಾನು ಕಬ್ಬಿನ ಬೆಳೆಯನ್ನು ಬೆಳೀತಾ ಇದ್ದೀನಿ. ಈ ಒಂದು ಬೆಳೆಗೆ ಸಾವಯವ ಬೆಳೆ ಪದಾರ್ಥಗಳಾದಂಥ ಕೂಬಾ ಸಾಯಿಲ್ ಕಂಡೀಷನರ್, ಇದು ಆರ್ಗ್ಯಾನಿಕ್ ಮೆನ್ಯೂರ್, ಇದನ್ನು ನಾನು ಬಳಸ್ತಾ ಇದ್ದೀನಿ. ಈ ಪದಾರ್ಥವನ್ನು ಜೊತೆಗೆ ಪ್ರೊಮೋಟರ್ನ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಜಮೀನಿಗೆ. ಇದು 1 ಎಕರೆ ಪ್ರದೇಶಕ್ಕೆ ಮೊದಲನೇ ಕಂತಾಗಿ 10 ಬ್ಯಾಗ್ಗಳನ್ನು 50 kg 10 ಬ್ಯಾಗ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಇದು ನಾನು ಈ ಕಬ್ಬಿಗೆ 7 ಅಡಿ ಅಂತರವನ್ನು ಇಟ್ಟು ಆ ಅಂತರದ ಸಾಲಿನಲ್ಲಿ ಈರುಳ್ಳಿಯನ್ನು ಬಿತ್ತಾ ಇದ್ದೀನಿ. ಈರುಳ್ಳಿ ಬೀಜವನ್ನು ಬಿತ್ತಿದ್ದೀನಿ. ಕೂಬಾ ಸಾಯಿಲ್ನ ಹಾಕಿರುವಂಥ ಸ್ಥಳ ಇದು. ಮಧ್ಯ ಗ್ಯಾಪ್ ಹಾಕಿದೆ. ನಂತರದಲ್ಲಿ ಕಬ್ಬನ್ನು ನಾಟಿ ಮಾಡುವಂಥ ಸ್ಥಳದಲ್ಲೂ ಕೂಡ ಅದನ್ನು ಹಾಕಿ ನಂತರ ಅದಕ್ಕೆ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಬೀಜವನ್ನು ಸೈಡ್ನಲ್ಲಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೀಜ ಚೆಲ್ಲಿರುವಂಥ ಇದಕ್ಕೆ ಅದನ್ನು ಮಣ್ಣು ಮುಚ್ಚೋದಕ್ಕೆ ಈ ಹಲುವೆ ಅಂತ ಹೇಳ್ತೀವಿ ನಮ್ಮಲ್ಲಿ, ಈ ಸಣ್ಣ ಸಣ್ಣ ಹಲ್ಲುಗಳ ಇರುತ್ತೆ. ಅದರ ರಂಧ್ರದಲ್ಲಿ ಈ ಮಣ್ಣನ್ನು ಸ್ವಲ್ಪ ಮುಚ್ಚುವಂಥ ಇದು ಆಗುತ್ತೆ. ಬೀಜಗಳು ಮೇಲಿದ್ರೆ ಅದು ಮಣ್ಣಿಗೆ ಕೂರುತ್ತೆ. ಈ ರೀತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಈ ಪ್ರದೇಶಕ್ಕೆ ಪ್ರಥಮ ಬಾರಿಯಾಗಿ 10 ಚೀಲ ಕೂಬಾ ಸಾಯಿಲ್ ಕಂಡೀಷನರನ್ನು ಬಳಸಿದ್ದೀನಿ. ಇದನ್ನು ಎರಚಿ ಅದು ಇದರೊಳಗಡೆ ಈರುಳ್ಳಿ 7 ಅಡಿ ಅಂತರ ಸಾಲ ಏನಿದೆ
ಇದು 7 ಸಾಲಿಂದ ಸಾಲಿಗೆ 7 ಅಡಿ ಇದೆ. ಈ ಮಧ್ಯದಲ್ಲಿ ಈರುಳ್ಳಿ ಬೀಜವನ್ನು, ದಪ್ಪಿರುಳ್ಳಿ ಬೀಜವನ್ನು, ಅದು ಭೀಮಾ ರೆಡ್ಡನ್ನು ಹಾಕಿದ್ದೀನಿ. ಇದು ಎಕರೆಗೆ 2.5 kg ಬೀಜವನ್ನು ಉಪಯೋಗಿಸ್ತಾ ಇದ್ದೀನಿ. ಈರುಳ್ಳಿ ಬೀಜ. ಈಗ 7 ಅಡಿ ಸಾಲ ಅಂತರ ಮಾಡಿ ಸಸಿಯಿಂದ ಸಸಿಗೆ 2 ಅಡಿ ಅಂತರವನ್ನು ಕೊಟ್ಟಿದ್ದೀನಿ. ಸಸಿಯಿಂದ ಸಸಿಗೆ 2 ಅಡಿ ಅಂತರವನ್ನು ಕೊಟ್ಟಿದ್ದೀನಿ. ಸಸಿ ಸಾಲಿನಲ್ಲಿ ಕೊತ್ತಂಬರಿ ಬೀಜ ಮತ್ತು ಕೆಲವು ಸಾಲುಗಳಲ್ಲಿ ಮೆಂತ್ಯ ಬೀಜವನ್ನು ಕೂಡ ಹಾಕಿದ್ದೀನಿ. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಮಂಗಲ ಗ್ರಾಮದ MK ನಾಗರಾಜದ ನಾನು ಸಾವಯವ ಕೃಷಿಯಲ್ಲಿ ಕಬ್ಬನ್ನು ಬೆಳೀತಾ ಇದ್ದೀನಿ. ಅದರೊಳಗಡೆ ಈರುಳ್ಳಿಯನ್ನು ಹಾಕಿದ್ದೀನಿ. ಈ ಈರುಳ್ಳಿಗೆ ಈ ದಿನ ಇದು ಕೂಬಾ ಸಾಯಿಲ್ನ ಕಂಡೀಷನರ್ ಅವರ ಕೂಬಾ ಗ್ರೋತ್ ಪ್ರಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಇವೆರಡನ್ನು ಕೂಡ ಮಿಕ್ಸ್ ಮಾಡಿ ಈ ದಿನ ಸ್ಪ್ರೇ. ಮಂಡ್ಯ ತಾಲೂಕು, ಕೊತತಿ ಹೋಬಳಿ, ಮಂಗಲ ಗ್ರಾಮದ MK ನಾಗರಾಜದ ನಾನು ಈ ದಿನ ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಿ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಈ ಕೃಷಿಗೆ ಹಿಂದೆ ಕೂಬಾ ಸಾಯಿಲ್ ಕಂಡೀಷನರ್ನ 10 ಬ್ಯಾಗನ್ನು ಎರಚಿದ್ದೆ. ಈಗ ಮೊದಲನೇ ಕಂತಾಗಿ 20 ದಿನಕ್ಕೆ ಈಗ ಕೂಬಾ ಸಾಯಿಲ್ನವರ ಕೂಬಾ ಗ್ರೋತ್ ಪ್ರಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಎನ್ನುವ ಈ ಉಪ ಉತ್ಪನ್ನಗಳನ್ನು ಸೇರಿಸಿ ಈ ದಿನ ನಾನು ಸ್ಪ್ರೇಯನ್ನು ಕೊಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕಬ್ಬು ಎರಡನ್ನೂ ಕೂಡ ಸಾವಯವ ಕೃಷಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಜಮೀನೊಳಗಡೆ ಕೊತ್ತಂಬರಿ ಮತ್ತು ಮೆಂತ್ಯವನ್ನು ಸಾಲಿಗೆ ಹಾಕಿದ್ದೀನಿ. ಮಂಡ್ಯ ತಾಲೂಕು, ಕೊತತಿ ಹೋಬಳಿ, ಮಂಗಲ ಗ್ರಾಮದ MK ನಾಗರಾಜವಾದ ನಾನು ಈರುಳ್ಳಿ ಮತ್ತು ಕಬ್ಬಿನ ಬೆಳೆಯನ್ನು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಈ ಬೆಳೆಗೆ ಕೂಬಾ ಸಾಯಿಲ್ ಕಂಡೀಷನರ್ ಉತ್ಪನ್ನವಾದಂಥ ಕೂಬಾ ಸಾಯಿಲ್ ಕಂಡೀಷನರನ್ನು ಈ ದಿನ 3 ಬ್ಯಾಗ್ನ ಕಬ್ಬಿಗೆ ಹಾಕ್ತಾಯಿದ್ದೀನಿ. ಅಂತರ ಬೆಳೆಯಾಗಿ ಈರುಳ್ಳಿಗೆ ಬೀಜವನ್ನು ನಾಟಿ ಮಾಡುವಾಗ 10 ಬ್ಯಾಗನ್ನು ಕೊಟ್ಟಿದ್ದೆ ಜಮೀನಿಗೆ, ಪಿಡಿ ಜಮೀನಿಗೆ ಸೇರಿ ಹಾಕಿದ್ದೆ. ಈಗ 3 ಬ್ಯಾಗನ್ನು ಕಬ್ಬಿನ ಬುಡಕ್ಕೆ ಹಾಕ್ತಾಯಿದ್ದೀನಿ. ಮಂಡ್ಯ ತಾಲೂಕು, ಕೊತ್ತತಿ ಹೋಬಳಿ, ಬಂಗ್ಲಾ ಗ್ರಾಮದ MK ನಾಗರಾಜದ ನಾನು ಅರಿಶಿನ ಬೆಳೆಯನ್ನು ಕೂಬಾ ಸಾಯಿಲ್ ಕಂಡೀಷನರ್ನ ಉಪಯೋಗಿಸಿ ಸಾವಯವ ಕೃಷಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಬೆಳೆಗೆ ಈ ದಿನ ಕೂಬಾ ಸಾಯಿಲ್ನವರ ಉತ್ಪನ್ನವಾದಂಥ ಗ್ರೋತ್ ಪ್ರಮೋಟರ್ ಮತ್ತು ನ್ಯಾಚುರಲ್ हार्टिकल्चर आयल उपयोगिಸಿ ಈ ದಿನ ಸ್ಪ್ರೇನ ಕೊಡ್ತಾರೆ. नमस्कार। आज मांड्या मैसूर के किसान श्री नागराज MK ने अपना नया वीडियो शेयर किया है, जिसका उनका प्याज, गन्ना और हल्दी के फसल बहुत अच्छे से बढ़ रहे हैं। पूरी तरह से जैविक खेती अपना ली है। सिर्फ खूबा सॉइल कंडीशन, खूबा सॉइल बूस्टर और जैविक स्प्रे ग्रोथ प्रमोटर और प्राकृतिक बागवानी तेल का उपयोग कर रहे हैं। उत्पादन के प्रयोग से उनके खेत मजबूत और स्वस्थ, रोग मुक्त और ऊर्जा से भर गए हैं। ये वास्तव में हमारे मृदा योद्धा हैं, जो सिर्फ अपनी फसल के लिए नहीं, बल्कि धरती और समाज के स्वास्थ्य के लिए काम कर रहे हैं। आइए हम सब मिलकर ऐसे किसानों को सम्मान और समर्थन दें, क्योंकि जब वे मिट्टी को बचाते हैं तो हमारा भविष्य भी सुरक्षित रहता है। धन्यवाद। ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿಮ್ಮ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ, ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್
ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.